ಯಶ್ ಅವರ ಟಾಕ್ಸಿಕ್ ಸಿನಿಮಾ ರಿಲೀಸ್ಗೆ ಕೇವಲ 40 ದಿನಗಳು ಬಾಕಿ ಇದೆ ಅಷ್ಟೇ. ಈ 40 ದಿನಗಳಲ್ಲಿ ಇವರು ಸರಿಯಾಗಿ ಪ್ರಮೋಷನ್ ಮಾಡಿಲ್ಲ ಅಂದ್ರೆ ಪಕ್ಕಾ ಟಾಕ್ಸಿಕ್ ಶೆಡ್ಗೆ ಸೇರ್ಕೊಳ್ಳೋದಂತೂ ಪಕ್ಕಾ. ಯಾಕಂದ್ರೆ ಆಡಿಯನ್ಸ್ಗೆ ಬೇಕಾಗಿರುವ ಆ ಕಂಟೆಂಟ್ ಜನರಿಗೆ ತಲುಪ್ತಿಲ್ಲ. ಇತ್ತೀಚೆಗೆ ರಿಲೀಸ್ ಆದ ತಬಾಯಿ ಸಾಂಗ್ ಅಲ್ಲಲ್ಲಿ ಸ್ವಲ್ಪ ಸೌಂಡ್ ಮಾಡಿ ಅಲ್ಲೇ ಸ್ಟಾಪ್ ಆಯ್ತು. ಇನ್ನು ಈ ಸಿನಿಮಾದಲ್ಲಿ 5 ಸಾಂಗ್ ಇದಾವೆ. ಈ 5 ಸಾಂಗ್ಗಳು ಯಾವಾಗ ರಿಲೀಸ್ ಮಾಡ್ತಾರೋ ಗೊತ್ತಿಲ್ಲ. ಮೇ ಬಿ ಈ ತಿಂಗಳಲ್ಲಿ ಒಂದು ಹಾಡು ರಿಲೀಸ್ ಮಾಡಬಹುದು. ಇನ್ನು ಟ್ರೈಲರ್ ರಿಲೀಸ್ ಆಗ್ಬೇಕು. ಟ್ರೈಲರ್ ರಿಲೀಸ್ ಆದ್ಮೇಲೆ ಪ್ರಮೋಷನ್ ಮಾಡಬೇಕು. ಅದು ಬೇರೆ ಇದು ಗ್ಲೋಬಲ್ ಮೂವಿ. ನಮ್ಮ ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಗ್ಲೋಬಲ್ ಲೆವೆಲ್ ನಲ್ಲಿ ಪ್ರಮೋಷನ್ ಇವೆಂಟ್ ಗಳು ಕಂಡಕ್ಟ್ ಮಾಡಿದ್ರೆ ಮಾತ್ರ ಈ ಸಿನಿಮಾ 2,000 ಕೋಟಿ ಕಲೆಕ್ಷನ್ ಮಾಡೋಕೆ ಸಾಧ್ಯ. ಇತ್ತೀಚೆಗೆ ರಿಲೀಸ್ ಆದ ತಬಾಯಿ ಸಾಂಗ್ ಹಿಟ್ ಆಗಿಲ್ಲ. ಒಂದು ವೇಳೆ ಹಿಟ್ ಆಗಿದ್ರೆ ಯೋಗರಾಜ್ ಭಟ್ರು ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಕುತ್ಕೊಂಡು ಬಾಯ್ ಬಾಯ್ ಪಡ್ಕೊಳ್ಳೋ ಅವಶ್ಯಕತೆ ಇರ್ತಿರ್ಲಿಲ್ಲ. ಕ್ರಿಸ್ಟಫರ್ ನೋಲನ್ ಅಂತವ್ರೆ ಭಾರತಕ್ಕೆ ಬಂದು ತಮ್ಮ ಸಿನಿಮಾನ ಪ್ರಮೋಟ್ ಮಾಡ್ತಿದ್ದಾರೆ. ನಮ್ಮ ಯಶ್ ಅವರು ಅದ್ ಯಾವಾಗ ಗ್ಲೋಬಲ್ ಪ್ರಮೋಷನ್ ಮಾಡ್ತಾರೋ ಗೊತ್ತಿಲ್ಲ. ಇನ್ನು ಈ ಸಿನಿಮಾಗೆ ಸಂಬಂಧಪಟ್ಟ ಒಂದು ರಾಡು ರಿಯಾಲಿಟಿ ಏನಪ್ಪಾ ಅಂದ್ರೆ IMDb ಯಲ್ಲಿ ಟಾಕ್ಸಿಕ್ ಟಾಪ್ 1 ಅಲ್ಲಿದೆ. ಹಾಗೂ ಬುಕ್ ಮೈ ಶೋ ನಲ್ಲಿ 6,50,000 ಜನ ಈ ಸಿನಿಮಾ ನೋಡಕ್ಕೆ ಆಸಕ್ತಿ ಹೊಂದಿದ್ದಾರೆ ಅಂತ ತೋರಿಸ್ತಿದೆ. ಆದ್ರೆ ಆಡಿಯನ್ಸ್ಗೆ ಇದ್ಯಾವುದೂ ಬೇಕಿಲ್ಲ. ಆಡಿಯನ್ಸ್ಗೆ ಬೇಕಾಗಿರೋದು ಕಂಟೆಂಟ್. ಇವರು ಇದುವರೆಗೆ ಬಿಟ್ಟಿರುವ ಟೀಸರ್, ಗ್ಲಿಮ್ಸ್, ಸಾಂಗ್ಸ್ ಗಳಲ್ಲಿ ಈ ಸಿನಿಮಾದ ಕತೆ ಏನು ಅಂತ ಎಲ್ಲೂ ಬಿಟ್ಕೊಳ್ಳಿಲ್ಲ. ಇಷ್ಟಕ್ಕೂ ಈ ಸಿನಿಮಾದ ಕಾನ್ಸೆಪ್ಟ್ ಏನು, ಯಾವ ಜಾನರ್ ನಲ್ಲಿ ಸಿನಿಮಾ ಮಾಡ್ತಿದ್ದಾರೆ ಅಂತ ಯಾರಿಗೂ ಸರಿಯಾಗಿ ಕ್ಲಾರಿಟಿ ಇಲ್ಲ. ಕ್ಲಾರಿಟಿ ಇಲ್ಲ ಅಂದ್ರೆ ಜನ ಥಿಯೇಟರ್ಗೆ ಬರಲ್ಲ. ಯಶ್ ಅವರ ಸಿನಿಮಾ ಬರ್ತಿದೆ ಅಂದ್ರೆ ಬಾಲಿವುಡ್ ನವರು ಎದುರ್ಕೊಂಡು ಪೋಸ್ಟ್ಪೋನ್ ಮಾಡ್ಕೊಳ್ತಿದ್ದಾರೆ ಅಂತ ಪುಂಕ್ತಿದ್ದಾರೆ. ದುರಂಧರ್ ಪೆದ್ದಿಗೆ ಭಯ ಬಿದ್ದು ಟಾಕ್ಸಿಕ್ ಪೋಸ್ಟ್ಪೋನ್ ಮಾಡ್ಕೊಂಡಿದ್ದು ಪಾಪ ಇವರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಒಂದು ಅಪ್ಡೇಟ್ ಕೊಟ್ರೆ ಸಾಕು, 1 ತಿಂಗಳು ರೆಸ್ಟ್ ಮಾಡ್ತಾರೆ. ಗ್ಲೋಬಲ್ ಲೆವೆಲ್ ಗೆ ರೀಚ್ ಮಾಡಿಸೋದು ಅದು ಈ 40 ದಿನಗಳಲ್ಲಿ ಅಸಾಧ್ಯ. ಗ್ಲೋಬಲ್ ಇಂದ ವರ್ಲ್ಡ್ ವೈಡ್ ಗೆ ಬಂದಿದ್ದಾರೆ. ಇನ್ನೂ 2 ವಾರ ಹೋದ್ರೆ ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ಸಿನಿಮಾ ರಿಲೀಸ್ ಮಾಡೋದಂತೂ ಪಕ್ಕ. ಅದೇನ್ ಸಿನಿಮಾ ಮಾಡಿದಾರೋ ಗೊತ್ತಿಲ್ಲ ಗುರು. ನಮ್ಮ ಯಶ್ ಅಣ್ಣ ಇನ್ನು ಇಂಗ್ಲಿಷ್ ವರ್ಷನ್ ನ ಶೂಟ್ ಮಾಡ್ಕೊಂಡು ಡಬ್ಬಿಂಗ್ ಮಾಡ್ಕೊಂಡಿದ್ದಾರೆ. ಉಳಿದಿರೋ 5 ಸಾಂಗ್ಸ್ ಈ ತಿಂಗಳಲ್ಲಿ ರಿಲೀಸ್ ಮಾಡಿದ್ರೆ ಮುಂದಿನ ತಿಂಗಳು ಟ್ರೈಲರ್, ಪ್ರಮೋಷನ್ ಇವೆಂಟ್ ಗಳು ಕಂಡಕ್ಟ್ ಮಾಡಿದ್ರೆ ಈ ಸಿನಿಮಾ ಒಂದು ರೇಂಜ್ ಗೆ ರೀಚ್ ಆಗುತ್ತೆ. ಇಲ್ಲ ಅಂದ್ರೆ ಮಕಾಡೆ ಮಲಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್